ಸಂಭ್ರಮಾಚರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಇದೀಗ ಧ್ವಜಾರೋಹಣ. जनगण मन अधिनायक जय हे भारत भाग्य विधाता पंजाब सिंध गुजरात द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा. ನೀಡಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯಲ್ಲಿ ಇವರನ್ನು ವಿಶೇಷವಾದಂತಹ ಕಲೆ ಎಲ್ಲೆಡೆ ಪ್ರಚಾರಕ್ಕೆ ಬರಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಮೂವರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂತಹ ಈ ಒಂದು ಆರ್ಟ್ ಫಾರ್ಮ್ ಈ ಭಾಗದಲ್ಲಿ ಕ್ಷಣಗಳಿಗೆ ಎಲ್ಲರ ಸಹಕಾರ, ಪ್ರೋತ್ಸಾಹ ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಬಹಳ ಶಿಸ್ತುಬದ್ಧವಾಗಿ ಪ್ರೋತ್ಸಾಹದೊಂದಿಗೆ ಅತಿಥಿಗಳನ್ನ ಬರಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ನಾವೆಲ್ಲರೂ ಕೂಡ ಈ ಒಂದು ಸಮಯಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ಅದಕ್ಕೆ ಆಮೇಲೆ ಮೂರು ಶಬ್ದ ಇದೆ. ನಮಕ್ ನಿಶಾನ್, ನಾವು ಹೆಸರಿಗೆ ನಾವೆಲ್ಲ ಓಡಾಡಬೇಕು, ಹೆಸರಿಗೆ ಕೆಲಸ ಮಾಡಬೇಕು. ನಮ್ಮ ಕುಟುಂಬ ಹೆಸರು, ನಮ್ಮ ರಾಜ್ಯ ಹೆಸರು, ನಮ್ಮ ದೇಶದ ಹೆಸರು. ನಮಗಂದ್ರೆ ಲಾಯಲ್ಟಿ, ನಿಷ್ಠೆಯಿಂದ ಎಲ್ಲ ಏನು ಕೆಲಸ ಮಾಡಿದ್ರು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಏನೇ ಯಾವ ಸ್ಕೂಲ್ ಯಾರು ಬಿಸ್ನೆಸ್ ಏನೇ ಇದ್ರು ನಿಷ್ಠೆಯಿಂದ ಲಾಯಲ್ಟಿ ಇರಬೇಕು. ನಿಶಾನ್ ಅಂದ್ರೆ ಇದು ನಿಶಾನ್ ನಮ್ಗೆ ಗುರುತು. ಈ ಗುರುತಿಗೆ ನಾವು ಕೆಲಸ ಮಾಡಬೇಕು. ಈ ಗುರುತಿಗೆ ಮೂರು ಶಬ್ದ ಪ್ರಿನ್ಸಿಪಲ್ ನಾವು ಫಾಲೋ ಮಾಡಿದ್ರೆ ನಮ್ಮ ದೇಶ ಸುಖವಾಗಿ ಯಾರು ವಾಪಸ್ ಮಾಡಕ್ಕೆ ಮಧ್ಯರಾತ್ರಿ ಸ್ವತಂತ್ರಮ ಆವತ್ತು ಇವಾಗ 78 ವರ್ಷ ತುಂಬಿತು, 79ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ನಮ್ಮ ದೇಶ ಸ್ವತಂತ್ರ ದೇಶ ಆಗಿ ನಾವು 1947ರಲ್ಲಿ ಆಯಿತು. ಇಂಥ ಒಂದು ದೇಶನ ನಾವು 33 ಕೋಟಿ ಇದ್ದಂಥ ಜನ ಇವತ್ತು 140 ಕೋಟಿ ಆಗಿದೆ. ಕೈ ಹಿಡಿದುದನ್ನು ನಡೆಸು. ನನ್ನೊಳಗೆ ನಾನು ಎಂಬ ಅಹಂಕಾರ ಇದ್ದರೆ, ನನ್ನಿಂದ ಎಂಬ ಅಹಂಕಾರ ನನ್ನನ್ನು ನಡೆಸ್ತಾ ಇದ್ದರೆ ಇದು ಅಂಧಕಾರದ ಕತ್ತಲು. ಈ ಅಂಧಕಾರದ ಕತ್ತಲನ್ನು ನಿನ್ನ ಬೆಳಕಿನ ಕಿರಣಗಳ ಶೀರ್ಷವನ್ನು ಮೂಡಿಸು. ಓ ಕರುನಾಡು ಬಾಂಧವತೆ, ಮುಸುಕಿದ ಮಧ್ಯದಲ್ಲಿ ಕೈ ಹಿಡಿದು ನಡೆಸಿರುವಂತ ಇವತ್ತಿನ ಒಂದು ಅತ್ಯಂತ ಸಂತೋಷದ ಸಡಗರದಿಂದ ನಡೆಸಿರುವಂತ 79ರ ಸ್ವತಂತ್ರ ದಿವಸವಾಗಿ ಈ ವೇದಿಕೆ ಮೇಲೆ ಈಗಾಗಲೇ ಧ್ವಜಾರೋಹಣ ಮಾಡಿದಂತ ಮಾಜಿ ಸಚಿವರು, ಈಗಿನ ಶಾಸಕರು ಆದಂತ ಅನೇಕ ಬಡವರ ದೀನದಲಿತರ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪ ಸಾಹೇಬರಿಗೆ ಹಾಗೂ ಅವರ ಸುಪುತ್ರರಾದಂಥ ಪ್ರಿಯಾ ಕೃಷ್ಣ ಸಾಹೇಬರು, ಅವರು ಕೂಡ ಶಾಸಕರು. ವೇದಿಕೆಯ ಆಗಮಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು
ತಂಡದ ನಾಯಕ ಸಿದ್ದರಾಜು ನಾಯಕತ್ವದಲ್ಲಿ ಈ ದಿನ ಮುಖ್ಯ ಅತಿಥಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಿದಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು NCC ತಂಡ ಇವರನ್ನ ಹಿಂಬಾಲಿಸಿ ಆಗಮಿಸಿದ ಓದಿಯಲ್ಲಿ ನಿಮ್ಮ ಮುಖಾಂತರ ನಮ್ಮ ಭಾರತದ ಎಲ್ಲ ಜನತೆಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಇದೇ ರೀತಿ ಸುಭಿಕ್ಷವಾಗಿರಲಿ, ಜಾತಿ ಮತ ಭಾಷೆ ಎಲ್ಲವನ್ನ ಮೀರಿ ಅನೇಕ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು. ಆ ಸಂದೇಶದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಬೇಕು ನಾವು ಇಷ್ಟೊಂದು ಭಾಷೆ, ಇಷ್ಟೊಂದು ಧರ್ಮ, ಇಷ್ಟೊಂದು ಜಾತಿಗಳಿದ್ರೂ ನಾವೆಲ್ಲ ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಶುಭಾಶಯನ ಇದೆ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.